ಹಲೋ ಮಕ್ಕಳೇ, ಏನಪ್ಪ ಏನು ಮಾಡ್ತಾ ಇದ್ದೀರಾ? ಆರಾಮಾಗಿ ಚಿಲ್ಲಾಗಿದ್ದೀರಾ? ವೆಕೇಷನ್ ಮೋಡಲ್ಲಿ ವೆಕೇಷನ್ ಮೋಡ್ ಆನ್ ಆಗಿದೆಯಾ? ಓಕೆ. ಅದ್ರ ಜೊತೆಗೆ ಏನು ಮಾಡಿ ಅಂತ ಹೇಳಿದರೆ, ದಿನಕ್ಕೊಂದು 5 ನಿಮಿಷನೋ 10 ನಿಮಿಷನೋ ಏನು ಮಾಡಿ, ಕನ್ನಡಕ್ಕೋಸ್ಕರ ಬಳಸಿ. ಏನು ಮಾಡಬೇಕು ಅಂತ ಹೇಳಿದರೆ, ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಲಾಸ್ಟ್ ಕ್ಲಾಸ್ ಏನು ಮಾಡಿದ್ದೆ ಅಂತ ಹೇಳಿದರೆ, ನಾನು ಕನ್ನಡ ಕ್ಲಾಸ್ ಮಾಡಿದಾಗ ನಮಗೆ ಎಷ್ಟೊಂದು ಸತಿ ಕನ್ನಡ ತುಂಬ ಕಷ್ಟ ಆಗುತ್ತೆ ಮ್ಯಾಮ್, ಅದಕ್ಕೋಸ್ಕರ ನಮ್ಗೇನು ಮಾಡಿ ಈಸಿ ಮೆಥಡ್ ಹೇಳ್ಕೊಡಿ, ಕನ್ನಡನ ತಪ್ಪಿಲ್ಲದೆ ಬರೆಯೋ ಥರ ಈಸಿ ಮೆಥಡ್ ಹೇಳ್ಕೊಡಿ ಅಂತ ಒಂದು 3-4 ಕಮೆಂಟ್ ಬಂದಿತ್ತು ನನಗೆ. ಆ ಕಮೆಂಟನ್ನು ನೋಡಿ ನಾನು ಆವಾಗಲೇ ಡಿಸಿಷನ್ ತೊಗೊಂಡೆ, ನಿಮಗೆ ಗುಣಿತಾಕ್ಷರ ಪರ್ಫೆಕ್ಟ್ ಆಗಿರಬೇಕು, ಅಂದರೆ ತಾನೇ ನೀವು ಕನ್ನಡನ ತಪ್ಪಿಲ್ಲದೆ ಬರಿಬೋದು ಅಂತ ಹೇಳಿ ನನಗನ್ನಿಸ್ತು. ಫಸ್ಟು ಕಷ್ಟ ಇರೋದೇ ಗುಣಿತಾಕ್ಷರ. ಒತ್ತಕ್ಷರ ಅಂತೂ ಸ್ವಲ್ಪ ಈಸಿ ಇದ್ದೇ ಇರುತ್ತೆ, ಒತ್ತಕ್ಷರದ ಮೇಲೂ 2 ವೀಡಿಯೋಸ್ ಬರುತ್ತೆ, ಅದನ್ನು ನೋಡಿ ಆವಾಗ ನಿಮಗೆ ಕನ್ನಡ ಈಸಿ ಆಗುತ್ತೆ, ಸೂಪರ್ ಈಸಿ ಆಗುತ್ತೆ ನೋಡಿ ಮಕ್ಕಳೇ. ಹಾಗೆಯೇ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಒಂದು ರೋಡ್ ಮ್ಯಾಪ್ನು ಕೂಡ ಕೊಟ್ಟಿದ್ದೀನಿ. 2 ಮಂತ್ಸಿಗಾಗಿ ರೋಡ್ ಮ್ಯಾಪ್ ಕೊಟ್ಟಿದ್ದೀನಿ, ಓಕೆನಾ? ಆ 2 ಮಂತ್ಸ್ ರೋಡ್ ಮ್ಯಾಪನ್ನು ನೋಡಿ 2 ತಿಂಗಳು ಅಂದರೆ ಮೇ ಮಂತು ಜೂನ್ ಮಂತು ಆಲ್ಮೋಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅಷ್ಟೊಂದು ನಿಮಗೆ ತುಂಬ ಕ್ಲಾಸಸ್ ಇರಲ್ಲ, ಆವಾಗ ಸ್ವಲ್ಪ ಕಡಿಮೆ ಇರುತ್ತೆ, ಅವಾಗ ಮಾಡ್ಕೊಂಬಿಡ್ಬೋದು. ಎಷ್ಟು ನಿಮಿಷ ಕೊಡಬೇಕಪ್ಪ? 15 ನಿಮಿಷ ಅಷ್ಟೇ ಕೊಡಿ, 15ರಿಂದ 20 ನಿಮಿಷ ಕೊಡಿ. ದಿನಕ್ಕೆ 15ರಿಂದ 20 ನಿಮಿಷ ಕನ್ನಡ ಕೊಟ್ಟರೆ ಸಾಕು. ಹಾಗಿದ್ರೆ ಮಕ್ಕಳೇ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದೆಯಾ? ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆದರೆ ಮರಿದೇ ಏನು ಮಾಡಿ ಗೊತ್ತಾ, ಟಕ್ 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 ಅಂತ ಹೇಳಿ ಈ ಒಂದು ಕ್ಲಾಸನ್ನು ಲೈಕ್ ಮಾಡಿ, ಓಕೆನಾ? ಹಾಗಿದ್ರೆ ಮಕ್ಕಳೇ, ಬನ್ನಿ ಇವತ್ತಿನ ತರಗತಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ತರಗತಿಯಲ್ಲಿ ನಾನು ಗುಣಿತಾಕ್ಷರ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ. ಗುಣಿತಾಕ್ಷರ ಅಂದರೆ ಏನು ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಯಾವಾಗಲೂ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದರೆ ನಾವು ಗುಣಿತಾಕ್ಷರ ಅಂತ ಹೇಳ್ತೀವಿ. ಹಾಗಿದ್ರೆ ಸ್ವರಗಳು ಎಷ್ಟಿದೆಯಪ್ಪ? 13 ಸ್ವರಗಳಿದೆ. ಅವ್ವರೆಗೂ ಸ್ವರಗಳಿದೆ, ಅದಿಂದ ಅವ್ವರೆಗೆ ಸ್ವರಗಳಿದೆ. ಹಾಗೆಯೇ ಅಹ ಯೋಗವಾಹಕಗಳು ಇದೆಷ್ಟು ಸೇರಿ 15 ಸೇರಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಗುಣಿತಾಕ್ಷರಗಳು ಸಿಗುತ್ತೆ. ನಿಮಗೆ ಗೊತ್ತಿದೆ, ಗುಣಿತಾಕ್ಷರದಲ್ಲಿ ಏನಂದರೆ ಚಿಹ್ನೆಗಳಿದೆ. ಯಾವುದಪ್ಪ ಅಂದರೆ ತಲೆ ಕಟ್ಟು ಇಳಿಸೋದು, ಕೀ, ಗುಡಿಸಿನ ದೀರ್ಘ, ಇವೆಲ್ಲ ನಿಮಗೆ ಗೊತ್ತಿದೆ. ಅಷ್ಟೆಲ್ಲ ಡೀಟೇಲ್ ಹೋಗೋದು ಬೇಡ. ನೀವೇನು ಗೊತ್ತಾ, ಅದನ್ನು ನಿಮ್ಗೆ ಹೇಗಿದ್ರು ನೀವು ಚೈಲ್ಡ್ಹುಡ್ಡಿಂದನೇ ನೀವು 1ನೇ ಕ್ಲಾಸ್ 2ನೇ ಕ್ಲಾಸಿಂದನೇ ಪ್ರಾಕ್ಟೀಸ್ ಮಾಡಿರ್ತೀರ. ಈಗ ಏನು ಮಾಡಿ ಅಂತ ಹೇಳಿದ್ರೆ, ಅದು ಕೀ ಅಂದರೆ ಏನು ಬರುತ್ತೆ, ಕು ಅಂದರೆ ಏನು ಬರುತ್ತೆ, ಕೋ ಅಂದರೆ ಏನು ಬರುತ್ತೆ, ಕೃ ಅಂದರೆ ಏನು ಬರುತ್ತೆ, ಇದಿಷ್ಟನ್ನು ಏನು ಮಾಡಿ ದಿನಕ್ಕೆ ಏನು ಮಾಡಬೇಕು ಅಂದರೆ ಒಂದು ವ್ಯಂಜನದ ಗುಣಿತಾಕ್ಷರವನ್ನು ಬರೆತೆಗಿರಿ. ಜಾಸ್ತಿ ಬೇಡ, ಒಂದೇ ಒಂದು ವ್ಯಂಜನದ ಗುಣಿತಾಕ್ಷರವನ್ನು ಬರೆತೆಗಿರಿ. ಆಮೇಲೆ ಒಂದಿಷ್ಟು ಪದಗಳ ರಚನೆಯನ್ನು ಮಾಡಿ. ಏನಪ್ಪ, ಆ ಗುಣಿತಾಕ್ಷರವನ್ನು ತಗೊಂಡು ಒಂದಿಷ್ಟು ಪದಗಳ ರಚನೆಯನ್ನು ಮಾಡಿ. ಏನಪ್ಪ, ಟಯರು, ಓಕೆ, ಮೈದಾನ, ಈ ಥರ ಯಾವ ಗುಣಿತಾಕ್ಷರ ನೀವು ಬರೆದಿದ್ದೀರಾ ಆ ಗುಣಿತಾಕ್ಷರ 15 ಅಕ್ಷರಗಳಿರುತ್ತೆ. 15ರಿಂದ ಒಂದೊಂದು ಪದವನ್ನು ರೆಡಿ ಮಾಡಿ. ಅವಾಗ ನಿಮ್ಗೆ ಏನಾಯ್ತು, 15 ಪದಗಳು ಬಂತು, 15 ಗುಣಿತಾಕ್ಷರಗಳು ಕೂಡ ಬಂತು. ಈಗ ನೋಡಿ, ಉದಾಹರಣೆ ಕಿಟಕಿ, ಕೀ ಇದ್ದರೆ ಕಿಟಕಿ ಬರುತ್ತೆ, ಈ ಥರ, ಓಕೆ. ಮತ್ತು ಉಚ್ಚಾರಣೆಯನ್ನು ಕೂಡ ಮಾಡಿ. ಯಾಕಂದರೆ ಕನ್ನಡ ಉಚ್ಚಾರ ಹೇಗೆ ಮಾಡ್ತೀವೋ ಹಾಗೆಯೇ ಬರಿತೀವಿ, ಹಾಗಾಗಿ ಸ್ಪಷ್ಟ ಉಚ್ಚಾರಣೆ ಕೂಡ ಇರಲಿ. ಈಗ ಕಿಟಕಿ ಅಂತಿದ್ದ ಕಟಕಿ ಅಂತ ಅನ್ನೋದು, ಈ ಥರ ಮಾಡಬೇಡಿ. ಮತ್ತು ಅಕಾರ ಹಕಾರಗಳು, ಲಗಳು, ಇವುಗಳ ಮೇಲೆ ಜಾಸ್ತಿ ಗಮನ ಕೊಡಿ. ಮತ್ತು ಗುಣಿತಾಕ್ಷರಗಳ ಉಪಯೋಗವನ್ನು ಎಲ್ಲಿ ಮಾಡಬೇಕು, ಅದು ಅರ್ಥ ವ್ಯತ್ಯಾಸ ಎಲ್ಲಾಗುತ್ತೆ. ಈಗ ಉದಾಹರಣೆ, ಕಗೂ ಕೂಗೂ ಡಿಫ್ರೆನ್ಸ್ ಇದೆ. ಕೂಗೆ ಮೇಲ್ಗಡೆ ಕೊಂಬು ಕೊಟ್ಟರೆ ಕೋ ಆಗುತ್ತೆ, ಕು ಏನು ಡಿಫ್ರೆನ್ಸು, ಕೂಲಿ ಹೇಗೆ ಬರಿಬೇಕು, ಈ ಥರ ನೀವೇನು ಮಾಡಬೇಕು ಅಂತ ಹೇಳಿದರೆ ನೀವು ಅದರ ಅರ್ಥ ವ್ಯತ್ಯಾಸವನ್ನು ತಿಳ್ಕೊಬೇಕು. ಭಾಷಾ ಸಮೃದ್ಧಿಯಾಗಿರಬೇಕು ಅಂದರೆ 34 ವ್ಯಂಜನಗಳಿದೆಯಲ್ಲ, ಎಲ್ಲ ವ್ಯಂಜನಕ್ಕೂ ನೀವು ಗುಣಿತಾಕ್ಷರವನ್ನು ಬರೆತೆಗಿಬೇಕು. ಒಂದು ದಿನಕ್ಕೆ 1 ಗುಣಿತಾಕ್ಷರ ಬರೀರಿ. ಈಗ ಒಂದಿನ ಫಸ್ಟ್ ದಿನ ಕದ್ ಬರೆದ್ರಿ, 34 ದಿನಕ್ಕೆ 34 ಅಕ್ಷರ ಮುಗ್ದೋಗುತ್ತೆ. ಸೆಕೆಂಡ್ ದಿನ ಕಾದ್ ಬರೀರಿ, ಇದು ಕ ಬರೀರಿ ಫಸ್ಟು, ಆಮೇಲೆ ಖ ಬರೀರಿ, ಆಮೇಲೆ ಗ ಬರೀರಿ. ಇಲ್ಲ ಮ್ಯಾಮ್, ನಂಗೆ ಒಂದಿನ ಚ ಬರಿತೀನಿ, ಒಂದಿನ ಟ ಬರಿತೀನಿ, ಹಾಂ ಓಕೆ. ಆಮೇಲೆ ಈಗ ನಮಗೆ ಅನುನಾಸಿಕಗಳ ಗುಣಿತಾಕ್ಷರಗಳು ಜಾಸ್ತಿ ಬೇಡ. ಞ ಇವೆಲ್ಲ ಏನು ಬರಲ್ಲ. ನ ಬರ್ತದೆ, ಮ ಬರ್ತದೆ, ಆದರೆ ಇವೆಲ್ಲ ಬರಲ್ಲ. ಇದನ್ನು ಬಿಟ್ಟು ಹಾಕ್ಬಿಡಿ. ಞ ಇವೆಲ್ಲ ಏನು ಜಾಸ್ತಿ ಬರೋದೇ ಇಲ್ಲ, ಎಷ್ಟು ತುಂಬ ಕಮ್ಮಿ ಅಕ್ಷರಗಳು ಬರೋದು, ಅದನ್ನು ಬೇಕಾದ್ರೆ ಬಿಟ್ಟು ಹಾಕಿ. ಇದಿಷ್ಟು ಮಾಡ್ತಾ ಹೋದರೆ ನಿಮ್ಗೆ ಆರಾಮಾಗಿ ನಿಮ್ಮ ಗುಣಿತಾಕ್ಷರ ಸೂಪರ್ ಆಗುತ್ತೆ. ಗುಣಿತಾಕ್ಷರ
ಗುಣಿತಾಕ್ಷರಗಳ ರಚನೆ ಹೇಗಾಗಿದೆ ಅಂತ ನಿಮಗೆ ಗೊತ್ತಿದೆ ಈಗಾಗಲೇ. ವ್ಯಂಜನ ಪ್ಲಸ್ ಸ್ವರ ಸೇರಿದರೆ ಗುಣಿತಾಕ್ಷರ ಆಗುತ್ತೆ ಅಂತ ಹೇಳಿ ನಿಮಗೆ 100% ಗೊತ್ತಿದೆ. ಹಾಗಿದ್ರೆ ಗುಣಿತಾಕ್ಷರಗಳು 34 ಗುಣಿತಾಕ್ಷರಗಳಿದೆ. 14 ಅಕ್ಷರಗಳು ಅಂದರೆ ಅಹಾನ ಇಲ್ಲೇನು ಮಾಡಿದ್ದಾರೆ, ತುಂಬ ಅಹಾದ ಅಕ್ಷರಗಳು ಬರಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ನೀವೇನು ಮಾಡಿ ಗೊತ್ತಾ, ಈ ಅಹಾದ ಅಕ್ಷರಗಳು ಅಂದರೆ ಈಗ ಅಹಾ ಇದೆ ಅಲ್ವಾ, ಇದರ ಅಕ್ಷರಗಳು ಜಾಸ್ತಿ ಇಲ್ಲ. ದುಃಖ ಒಂದು ಸ್ವಲ್ಪನೇ, ಅರಮನೆ, ಅಂತಃಪುರ ಒಂದು ಬರುತ್ತೆ, ದುಃಖ ಬರುತ್ತೆ, ಒಂದು ಸ್ವಲ್ಪನೇ ಅಕ್ಷರ ಬರೋದು, ಜಾಸ್ತಿ ಬರಲ್ಲ. ಅದಕ್ಕೆ ಅದನ್ನು ಮಿಸ್ ಮಾಡಿದ್ದಾರೆ. ನೀವು ಏನು ಗೊತ್ತಾ, ಅದಿಂದ ಅವರೆಗೆ ಅಮ್ದು ಅಕ್ಷರಗಳು ಬರುತ್ತೆ ಯಾವಾಗಲೂ ಗೊತ್ತಾ. ಅಮ್ದ ಹೆಂಗೆ ಬರೀತೀರಾ, ಈ ಮನ ಏನಂತೀರಾ, ಅಂತೀರಾ, ಅನುನಾಸಿಕ ಬಳಸ್ತೀರಾ ಇಲ್ಲಿ, ಹೌದು. ಅಂದ. ಕಂದ ಬರಿಬೇಕಾರೆ ಕಂ, ಹೌದಾ, ಕಂದ ನಮ್ಮ ಅನುನಾಸಿಕವನ್ನು ಬಳಸ್ತೀವಲ್ವ ಇಲ್ಲಿ. ಹೀಗೆ ಇದನ್ನು ಉಚ್ಚಾರ ಮಾಡಿ, ಓಕೆನಾ. ಇದರಲ್ಲಿ ಅವ್ರು ಏನು ಮಾಡಿದ್ದಾರೆ, ಅಹಾನ ಸ್ವಲ್ಪ ಮೈನಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಅಕ್ಷರಗಳ ಒಂದು ಇದು ಕೊಟ್ಟಿದ್ದಾರೆ. ಯಾಕೆ ಮ್ಯಾಮ್ 14 ಅಕ್ಷರ ಯಾಕೆ, ಅದು 15 ಯಾಕೆ ಆಗಿಲ್ಲ ಅಂತ ನೀವು ಕ್ವಶನ್ ಕೇಳ್ಬೋದು. ಅಹಾ ತುಂಬ ಕಡಿಮೆ ಯೂಸ್ ಮಾಡೋದ್ರಿಂದ ಬಿಟ್ಟಾಕಿ ಅಂತ ಹೇಳಿದ್ದೀವಿ ಅಷ್ಟೇ, ಮತ್ತೇನು ರೀಸನ್ ಇಲ್ಲ. ಓಕೆ, ಅದಿಂದ ಅವರೆಗೆ ಎಲ್ಲ ಸೇರಿಸಿ, ಆಮೇಲೆ ಅಮ್ಮನೂ ಸೇರಿಸಿ, ಅಮ್ಮದ್ದು ಜಾಸ್ತಿ ಬರುತ್ತೆ. ಅಮ್ಮ, ಮಮ್, ಕಮ್, ಸಮ್ ಎಲ್ಲ ಬರುತ್ತೆ. ಅಮ್ಮ ಸದಿಂದ ಮ ಯಾವಾಗಲೂ ಅನುಸ್ವಾರ ಇರೋದು ಎಲ್ಲ ಬರುತ್ತೆ, ವಿಸರ್ಗ ಇರೋದು ತುಂಬ ಕಡಿಮೆ ಅಕ್ಷರಗಳು, ಅದಕ್ಕೋಸ್ಕರ. ಓಕೆನಾ. ಮತ್ತು ಅಕಾರಕ್ಕೂ ಆಕಾರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾವಾಗಲೂ ಆ ಹೇಳಬೇಕು, ನೀವು ಆ ಮಾಡಿಬಿಡ್ತೀರಾ, ಆ ಇರಲ್ಲ. ಮತ್ತು ಆ ಡಿಫ್ರೆನ್ಸ್ ಆಗೈತೆ. ಅಕಾರಗಳಿಗೆ ಹಕಾರಗಳಿಗೆ ಭಾಳ ಡಿಫ್ರೆನ್ಸ್ ಇದೆ. ಅಣ್ಣ ಅಂತ ಹೇಳಬೇಕು, ಅಣ್ಣ ಅಂತ ಹೇಳೋ ಬದಲಿ ಹಣ್ಣ ಅಂತಿರ್ತಾರೆ ಎಲ್ಲ ಕೆಲವೊಬ್ರು. ಹಣ್ಣ ನಮ್ಮ ಹಣ್ಣ ಬರ್ತಾನೆ ಅಂತ ಹೇಳ್ತಿರ್ತಾರೆ. ಆಮೇಲೆ ಎಷ್ಟೊಂದು ಸತಿ ಅಪಭ್ರಂಶ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದ್ರ ಮೇಲೆ ಸ್ವಲ್ಪ ಗಮನ ಇಡಿ ಮಕ್ಕಳೇ. ಹಾಗೆಯೇ ಸ್ವರ ಚಿಹ್ನೆಗಳನ್ನು ನೀವೇನು ಮಾಡಿ ಗೊತ್ತಾ, ನಿಮಗೆ ಗೊತ್ತಿದೆ, ಕಾ, ಕೀ ಎಲ್ಲ ಗೊತ್ತಿದೆ, ನಾನೇನು ನಿಮಗೆ ಹೇಳೋದು ಬೇಡ. ಯಾಕಂದರೆ ಇದಾಗಲೇ ಆಲ್ರೆಡಿ ನೀವು ಗ್ರೇಡ್ 1, 2, 3, 4, 5 ಕಲ್ತ್ಕೊಂಡು ಬಂದಿದ್ದೀರಾ. ಹಾಗಾಗಿ ನಾನೇನು ಹೇಳೋದು ಬೇಡ, ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನಿಮ್ಗೇನು ಅನಿಸುತ್ತೆ, ಏನಪ್ಪ ಮ್ಯಾಮು ಚಿಕ್ಕ ಮಕ್ಕಳ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಬೇಡಿ. ಆದರೆ ಇದೆಲ್ಲ ಬೇಸಿಕ್ ಸ್ಟ್ರಾಂಗ್ ಆಗಿದ್ದರೆ ನೀವು ಏನು ಬೇಕಾದರೂ ಮಾಡ್ಬೋದು. ಇದೇ ಗುಣಿತಾಕ್ಷರಗಳನ್ನು ಬಳಸುವಾಗ ಹೇಗೆ ಬಳಸಬೇಕು ಅಂತ ಹೇಳಿ ಇದೆ. ಓಕೆ, ಈ ಕಾರ ಇದ್ದರೆ ಏನು ಮಾಡಬೇಕು, ಯಾವಾಗ ದೀರ್ಘ ಬರುತ್ತೆ, ಊಕಾರ ಇದ್ದರೆ ಏನು ಬರುತ್ತೆ, ರೂ ಬಂದರೆ ಯಾವಾಗ, ಕೃ ಅದು ಯಾವಾಗ ಒತ್ತು ಬರುತ್ತೆ, ಏತ್ವ ಯಾವಾಗ, ಓತ್ವ ಯಾವಾಗ, ಔತ್ವ, ಇವೆಲ್ಲನೂ ಸರಿಯಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ದೀರ್ಘ ಸ್ವರ ಬಂದರೆ ಹೇಗಿರುತ್ತೆ, ರಸ್ವ ಸ್ವರ ಬಂದರೆ ಹೇಗಿರುತ್ತೆ. ರಸ್ವ ಸ್ವರ ಬಂದಾಗ ಏನಾಗುತ್ತೆ, ಕ ಕಿ ಕೂ ಬರುತ್ತೆ. ಅದೇ ದೀರ್ಘ ಬಂದ ತಕ್ಷಣ ಏನಾಗುತ್ತೆ, ದೀರ್ಘ ಬರುತ್ತಲ್ವ. ದೀರ್ಘ ಸ್ವರಗಳು ಬಂದರೆ ನೋಡಿ, ಇದನ್ನೆಲ್ಲ ಗಮನ ಇಡಿ. ನೀವು ದಿನ ಒಂದು ಗುಣಿತಾಕ್ಷರವನ್ನು ಬರೀರಿ, ಒಂದು ವ್ಯಂಜನಾಕ್ಷರದ ಎಲ್ಲ ಗುಣಿತಾಕ್ಷರಗಳನ್ನು ಬರೀರಿ. ಅವಾಗ ನಿಮ್ಗೆ ಈಸಿ ಆಗುತ್ತೆ. 14 ಬರೆಯೋಕ್ಕೆ ಹೋಗ್ಬೇಡಿ, 15 ಬರೆದ್ಬಿಡಿ, ಮತ್ತು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಓಕೆ, ಇಲ್ಲಿ ಗುಣಿತಾಕ್ಷರ ಬಳಕೆಯಲ್ಲಿ ಗಮನಿಸಬೇಕಾದ ಅಂಶಗಳು ಅಂತ ಹೇಳಿದ್ರೆ ಇವೆ. ಅನುಸ್ವಾರ ಬಂದಾಗ ಏನು ಮಾಡಬೇಕು, ವಿಸರ್ಗ ಬಂದಾಗ ಏನು ಮಾಡಬೇಕು, ಸ್ವರ ಸಹಿತ ಇದ್ದಾಗ ಏನು ಮಾಡಬೇಕು, ವ್ಯಂಜನ ಸಹಿತ ಇದ್ದಾಗ ಏನು ಮಾಡಬೇಕು, ಅರ್ಧಾಕ್ಷರ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿ ನೀವು ಗಮನಿಸಬೇಕು. ಯಾಕಂದರೆ ಅದು ಪದಗಳನ್ನು ಬರಿಬೇಕಾದ್ರೆ ನಿಮಗೆ ಗೊತ್ತಿದೆ, ಆವಾಗ ಅರ್ಧಾಕ್ಷರ. ನಿಮಗೆ ಒತ್ತುಗಳು ಬಂದಾಗನೇ ಏನಾಗುತ್ತೆ, ಅರ್ಧಾಕ್ಷರಗಳ ಬಗ್ಗೆ ಮಹತ್ವ ಬರುತ್ತೆ. ನಿಮ್ಗೆ ಯಾವಾಗಲೂ ಗೊತ್ತಿರಬೇಕು. ಈಗ ನಾವು ಯಾವಾಗಲೂ ವ್ಯಂಜನವನ್ನು ಹೀಗೆ ಬರಿತೀವಿ, ಯಾಕಂದರೆ ಇಲ್ಲಿ ಸ್ವರ ಇಲ್ಲ, ಅದಕ್ಕೆ ಸ್ವರ ಸೇರಿದರೆ ಕ ಆತು, ಇಲ್ಲ ಕ, ಇಷ್ಟೇ ಹೇಳ್ತೀವಿ ನಾವು. ಖ, ಘ ಹೀಗೆ ಹೇಳ್ತೀವಲ್ವ. ಇದಕ್ಕೆ ಏನಂತ ಹೇಳ್ತೀವಿ ಅಂದರೆ ವ್ಯಂಜನಾಕ್ಷರ ಅಂತೀವಿ. ಅದಕ್ಕೆ ಈ ಸ್ವರ ಸೇರಿತ್ತು ಅಂದರೆ, ಸ್ವರ ಚಿಹ್ನೆ ಸೇರಿತು ಅಂದರೆ, ಇದು ತಲೆಕಟ್ಟು ಸೇರಿತು, ಅದಕ್ಕೆ ಇಳಿಕೊಂಬು, ಗುಡಿಸಿನ ದೀರ್ಘ, ಈ ಥರ ಹೇಳ್ತಾ ಹೋಗ್ತೀವಿ ನಾವು. ಅದಕ್ಕೆ ಯಾವಾಗ ಏನು ಬರುತ್ತೆ ಅನ್ನೋದನ್ನು ಒಂದ್ಸತಿ ಬರೀರಿ. ಒಂದಿನ ಒಂದು 15ರಿಂದ 20 ನಿಮಿಷ ಟೈಮ್ ಕೊಟ್ಟು ಬರ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಆಮೇಲೆ ಒಂದಿಷ್ಟು ಪದಗಳನ್ನು ಕೂಡ ಬರೀರಿ. ಪದಗಳ ಬಳಕೆ ಮಾಡೋದ್ರಿಂದ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ಒಂದಿಷ್ಟು ಉದಾಹರಣೆಗಳಿದೆ ನೋಡಿ. ಕರ, ಕಾಲ, ಕಿರಣ, ಕುಸುಮ, ನಾ ಎಲ್ಲ ಕದೇ ಬರೆದಿದ್ದೀನಿ. ನೀವು ಬೇಕಾದ್ರೆ ಬೇರೆದೆಲ್ಲ ಬರೀರಿ. ಟದಿಂದ ಬರೀರಿ, ಮದಿಂದ ಬರೀರಿ, ಸದಿಂದ ಬರೀರಿ. ಸರ, ಮರ, ಕರ, ಈ ಥರ ರ ಬರುವಂಥದ್ದು. ಅಥವಾ ನಿಮಗೆ ಬರೀ ಅದೇ ಥರ ಬೇಡ ಅಂತ ಹೇಳಿದ್ರೆ ನೀವು ಒತ್ತಿರೋದು ಬರೀರಿ, ಇರೋದು ಬರೀರಿ. ಓಕೆ, ಈ ಥರ ಬರೆಯೋದ್ರಿಂದ ನಿಮ್ಮ ಪದಗಳ ಒಂದು ಶಬ್ದಕೋಶ ಅಂದರೆ ನಿಮ್ಮ ಪದಗಳ ಸಂಗ್ರಹಣೆ ಕೂಡ ಜಾಸ್ತಿ ಆಗುತ್ತೆ.
ಓಕೆ. ವಿಭಿನ್ನ ರೀತಿಯಲ್ಲಿ ಬರೆಯಿರಿ. ಅಂದರೆ ಪದಗಳನ್ನು ವಿಭಿನ್ನ ರೀತಿಯಲ್ಲಿ ಬರೆಯೋದು ಹೇಗೆ ಅಂದರೆ, ಈಗ ಒಂದೇ ಪದ ಇರುತ್ತೆ, ಬೇರೆ ಬೇರೆ ಅರ್ಥ ಇರುತ್ತೆ. ಆ ಥರ ಇರುವಂಥ ಪದಗಳನ್ನು ಬರೀರಿ. ಗುಣಿತಾಕ್ಷರಗಳನ್ನು ಸರಿಯಾಗಿ ಬಳಸಿ. ಅಂದರೆ ಎಲ್ಲಿ ಬಳಸಬೇಕಾದ್ರೆ ಹೇಳ್ತಾ ಹೇಳ್ತಾ ಬರೀರಿ. ಸರಿಯಾಗಿ ಬಳಸಬೇಕು. ಮತ್ತು ಪದಕೋಶವನ್ನು ಹೆಚ್ಚು ಮಾಡ್ಕೊಳ್ಳಿ. ಪದಕೋಶ ಅಂತ ಹೇಳಿದ್ರೆ ನಿಮ್ಮ ವರ್ಡ್ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಲ್ಲ, ವರ್ಡಿನ ವೊಕ್ಯಾಬ್ಯುಲರಿ ಇರುತ್ತಲ್ಲ, ಅದು ಫುಲ್ಲು ಜಾಸ್ತಿ ಮಾಡ್ಕೊಳ್ಳಿ. ಎಷ್ಟು ವರ್ಡ್ ಆಗುತ್ತೋ ಅಷ್ಟು ಕನ್ನಡ ಪದಗಳನ್ನು ಇಟ್ಕೊಳ್ಳಿ. ಯಾಕಂದರೆ ಅವ ಬಳಕೆ ಮಾಡಿದಾಗ ನಿಮಗೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ವೆಕೇಷನ್ ಮೋಡ್ ಕೂಡ ಆನ್ ಆಗಿದೆ, ಅದು ಆನ್ ಆಗೇ ಇರಲಿ. ಹಾಗೆಯೇ ದಿನಕ್ಕೆ ಒಂದು 5ರಿಂದ 10 ನಿಮಿಷ ಅಥವಾ 15ರಿಂದ 20 ನಿಮಿಷ, ಜಾಸ್ತಿ ಬೇಡ, 15ರಿಂದ 20 ನಿಮಿಷದೊಳಗಡೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಒಂದು ಈ ಪದಕೋಶವನ್ನು ಜಾಸ್ತಿ ಮಾಡ್ಕೋಬೋದು. ಅದರಿಂದ ನೀವು ಕನ್ನಡ ಏನು ಮಾಡ್ಬೋದು, ಈಸಿಯಾಗಿ ಬರಿಬೋದು. ಈಸಿ ಪೀಸಿ ಆಗುತ್ತೆ. ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಆಗುತ್ತೆ. ಆವಾಗ ನೀವು ಆರಾಮಾಗಿ ಬರಿಬೋದು. ನಿಮಗೆ ಯಾವುದೇ ರೀತಿಯಾದ ಸಪೋರ್ಟೇ ಬೇಕಾಗಲ್ಲ. ಆವಾಗ ಬರೀ ಕೀವರ್ಡ್ಸ್ ಕೊಟ್ಬಿಟ್ರೆ ಸಾಕು, ಆರಾಮಾಗಿ ಸೆಂಟೆನ್ಸ್ಗಳನ್ನು ಮಾಡ್ಕೊಂಡು ಹೋಗ್ಬೋದು. ಹಾಗಿದ್ರೆ ಮಕ್ಕಳೇ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ? ಈ ಒಂದು ತರಗತಿ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆದರೆ ಮರೀದೆ ಏನು ಮಾಡಿ ಗೊತ್ತಾ, ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದೇ ರೀತಿ ಒಳ್ಳೆ ವಿಡಿಯೋಗಳು ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ಯಾವ ವಿಡಿಯೋ ಬೇಕು, ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಅದೇ ರೀತಿಯಾದ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.